ನಮಸ್ಕಾರ ಎಲ್ಲರಿಗೂ. ಜೈ ಶ್ರೀಕೃಷ್ಣ, ಜೈ ಶ್ರೀರಾಮ. ಮಾಲ್ವಿಕಾ ಸ್ಪಿರಿಚುವಲ್ ಚಾನೆಲ್ಗೆ ಸ್ವಾಗತ. ಮೊದಲನೇದಾಗಿ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ಮಕರ ಸಂಕ್ರಾಂತಿ ನಮ್ಮೆಲ್ಲರ ಜೀವನದಲ್ಲಿ ಒಳ್ಳೆ ಆರೋಗ್ಯ, ಸಮೃದ್ಧಿ, ನೆಮ್ಮದಿ ತರಲಿ ಎಂದು ಕೇಳ್ಕೊಳ್ಳೋಣ. ಈ ವರ್ಷದ ಮಕರ ಸಂಕ್ರಾಂತಿ ಬಹಳಾನೇ ವಿಶೇಷ. ಸೂರ್ಯ ತನ್ನ ಮಗ ಶನಿದೇವರ ರಾಶಿಯಾದ ಮಕರದಲ್ಲಿ ಪ್ರವೇಶ ಮಾಡ್ತಾ ಇದ್ದಾನೆ. ಸಂಖ್ಯಾಶಾಸ್ತ್ರ ಪ್ರಕಾರ ಈ ವರ್ಷ 2024 ಎಲ್ಲಾ ನಂಬರ್ ಆಡ್ ಮಾಡಿದ್ರೆ 8 ಸಂಖ್ಯೆ ಬರುತ್ತೆ. 8 ಸಂಖ್ಯೆಯ ಅಧಿಪತಿ ಶನಿದೇವರು. ಸೊ ಈ ವರ್ಷ ಶನಿದೇವರು ಅಧಿಪತಿ. ತಂದೆ ಮಗ ಇಬ್ಬರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊಳ್ಳೋಣ. ಇವತ್ತಿನಿಂದ ಉತ್ತರಾಯಣ ಸ್ಟಾರ್ಟು. ಯೋಗನಿದ್ರೆಯಲ್ಲಿದ್ದ ದೇವತೆಗಳಿಗೆ ಎಚ್ಚರ ಅಥವಾ ಬೆಳಕಾಗುತ್ತೆ. ಮುಂದೆ ಬರೋ 6 ತಿಂಗಳು ಬಹಳನೇ ಶುಭ ತಿಂಗಳಾಗಿರುತ್ತೆ. ಇನ್ನು ವರ್ಷವಿಡೀ ಧ್ಯಾನದಲ್ಲಿದ್ದ ಶಬರಿಮಲೆಯ ಅಯ್ಯಪ್ಪ ಸ್ವಾಮಿ ಇಂದು ತನ್ನ ಭಕ್ತಾದಿಗಳಿಗೆ ದರ್ಶನ ಕೊಡುತ್ತಾನೆ. ಇಂದು ಸೂರ್ಯನ ಕಿರಣಗಳು ಹಲವು ದೇವಾಲಯ ವಿಗ್ರಹಗಳ ಮೇಲೇನೂ ಬೀಳುತ್ತೆ. ಇನ್ನು ಈ ವಿಡಿಯೋದ ಮೇನ್ ಉದ್ದೇಶ ಏನೆಂದರೆ ಆಧ್ಯಾತ್ಮ ಚಿಂತನೆ, ಸ್ಪಿರಿಚುವಲ್ ನಾಲೆಡ್ಜ್. ನಾನು ಪ್ರೊಫೆಷ್ನಲಿ ಒಬ್ಬ ಇಂಜಿನಿಯರ್. ಸ್ಪಿರಿಚುಯಾಲಿಟಿ ಬಗ್ಗೆ ಬಹಳ ಆಸಕ್ತಿ. ಸ್ಪಿರಿಚುಯಾಲಿಟಿ ಅಂದರೆ ಏನು, ಏನಕ್ಕೆ ತಿಳ್ಕೋಬೇಕು, ಅದರ ಮಹತ್ವ ಏನು, ಎಲ್ಲವನ್ನೂ ಈ ಚಾನಲಲ್ಲಿ ತಿಳ್ಕೊಳ್ಳೋಣ. ನನಗೆ ಸ್ಪಿರಿಚುಯಾಲಿಟಿ ಅಂದರೆ ನನ್ನನ್ನು ನಾನು ತಿಳ್ಕೊಳ್ಳೋದು, ನಾನು ಹೋಗ್ತಾ ಇರೋ ದಾರಿ ಸರಿನಾ ಇಲ್ವಾ ಅಂತ ಹೇಳ್ಕೊಡೋದು ನನಗೆ ಒಂದು ನೆಮ್ಮದಿಯನ್ನು ಕೊಡುತ್ತೆ. ನಾವು ಪ್ರತಿದಿನ ದುಡಿಯೋದು, ತಿನ್ನೋದು, ಮಲಗೋದು, ಎಕ್ಸಸೈಸ್ ಮಾಡೋದು ಈ ಬಾಡಿಗೋಸ್ಕರ. ಈ ಬಾಡಿ ಒಂಥರ ಬಾಡಿಗೆ ಮನೆ ಇದ್ದಂಗೆ. ರೆಂಟ್ಗೋಸ್ಕರ ನಾವು ಇವೆಲ್ಲ ಮಾಡಬೇಕು. ನಾವೆಲ್ಲರೂ ಈ ಬಾಡಿಗೋಸ್ಕರ ಟೈಮ್ ಕೊಡ್ತೀವಿ ವಿನಯ ಅದರಲ್ಲಿರೋ ಆತ್ಮಕ್ಕಾಗಲಿ ಅದರ ಜೊತೆ ಇರೋ ಪರಮಾತ್ಮನಿಗಾಗಲಿ ಟೈಮ್ ಕೊಡಲ್ಲ. ಕೆಲವೊಮ್ಮೆ ನಾವು ಇವೆಲ್ಲ ಮಾಡಿದರೂ ನೆಮ್ಮದಿ, ಸುಖ, ಖುಷಿ ಇರುವುದಿಲ್ಲ ಅಲ್ವಾ? ಮನುಷ್ಯ ಜನ್ಮ ಬಹಳ ದುರ್ಲಭ. ದೇವರು ನಮಗೆ ಮನುಷ್ಯ ಜೀವನ ಏನಕ್ಕೆ ಕೊಡುತ್ತಾನೆ ಅಂದರೆ ತನ್ನ ಬಗ್ಗೆ ಚಿಂತನೆ ಮಾಡೋಕೆ, ತನ್ನ ಬಳಿ ಬರೋಕೆ. ಯಾಕೆಂದರೆ ದೇವರಿಗೆ ಗುರ್ತು ನಮ್ಮ ಖುಷಿ ಎಲ್ಲಿದೆ ಅಂತ. ನಮ್ಮ ಮನೆಯಲ್ಲಿ ಅಥವಾ ಆಚೆ ನಾವು ಪ್ರಾಣಿಗಳನ್ನ ನೋಡುತ್ತೀವಿ, ಅವುಗಳಿಗೆ ದೇವರು ಅಂದ್ರೆ ಗುರ್ತಿರಲ್ಲ, ದೇವಸ್ಥಾನ ಅಂದ್ರೆ ಗೊತ್ತಿರಲ್ಲ, ದೇವರ ಶ್ಲೋಕ ಸ್ತುತಿ ಗುರ್ತಿರಲ್ಲ. ಇವೆಲ್ಲ ಒಬ್ಬ ಮನುಷ್ಯನಿಗೆ ಮಾತ್ರ ತಿಳಿಯುತ್ತೆ. ಯಾಕೆಂದರೆ ಮನುಷ್ಯನಿಗೆ ಬುದ್ಧಿಶಕ್ತಿ ಇರುತ್ತೆ, ಏನು ಸರಿ ಏನು ಇಲ್ಲ ಅಂತ ತಿಳಿದಿರುತ್ತೆ. ಸೊ ನಾವು ಮನುಷ್ಯರಾಗಿ ಇದರನ್ನ ಅಡ್ವಾಂಟೇಜ್ ಆಗಿ ತಗೋಬೇಕು. ಹೇಳೋಕೆ ಆಗಲ್ಲ ಮುಂದಿನ ಜನ್ಮ ಮನುಷ್ಯರಾಗಿ ಹುಡುಕ್ತೀವೋ ಇಲ್ವೋ ಅಂತ ಅಲ್ವಾ? ನನಗೆ ಎಲ್ಲರೂ ಕೇಳೋದು ಆಧ್ಯಾತ್ಮ ಯಾಕೆ ಓದೋದು, ಏನು ನೆಸೆಸಿಟಿ, ಏನಿದೆ ಅದರಲ್ಲಿ, ಸುಮ್ಮನೆ ಟೈಮ್ ವೇಸ್ಟ್, ಅದರಲ್ಲಿ ಏನು ಲಾಭ ಅದರಿಂದ ಅಂತ. ನಾನು ಒಂದ್ಸಲ ಯೋಚನೆ ಮಾಡಿದೆ, ಇದೇ ದೇವರು ಹೇಳಿದ್ರೆ, ದೇವರು ಹೀಗೆ ಚಿಂತನೆ ಮಾಡಿದ್ರೆ ಮನುಷ್ಯರನ್ನ ನಾನು ಏಕೆ ಸೃಷ್ಟಿ ಮಾಡಬೇಕು, ಸೃಷ್ಟಿ ಮಾಡಿದ್ರೂ ನನಗೇನು ಲಾಭ, ನನಗೇನು ಉಪಯೋಗ ಅಂತ ಅಲ್ವಾ? ಹಾಗೇನಾದರೂ ಮಾಡಿದರೆ ಭೂಮಿ ಮೇಲೆ ಒಬ್ರೂ ಇರ್ತಿರ್ಲಿಲ್ಲ. ಇದು ಒಂದು ವ್ಯಾಪಾರದ ಯೋಚನೆ ಆಗುತ್ತೆ. ದೇವರಿಗೆ ನಾವು ಋಣಿಯಾಗಿರಬೇಕು. ಒಂದು ಒಳ್ಳೆ ಮನುಷ್ಯ ಜೀವನ ಕೊಟ್ಟಿದ್ದಕ್ಕೆ, ಆರೋಗ್ಯವಾಗಿ ಇಟ್ಟಿದ್ದಕ್ಕೆ, ಯೋಚನೆ ಮಾಡೋ ಶಕ್ತಿ ಕೊಟ್ಟಿದ್ದಕ್ಕೆ ಅಲ್ವಾ? ಇನ್ನು ಈ ಚಾನೆಲಲ್ಲಿ ನಾವು ಏನೇನು ಕೇಳೋಕೆ ಸಿಗುತ್ತೆ ಅಂದರೆ ವೇದ, ಪುರಾಣ, ಇತಿಹಾಸಗಳಿಂದ ಕಥೆಗಳನ್ನು. ನಮ್ಮ ಭಾರತ ಭೂಮಿ ಒಂದು ಭಕ್ತಿ ಭೂಮಿ, ಜ್ಞಾನದ ಭೂಮಿ. ಇಲ್ಲಿ ಎಷ್ಟೊಂದು ಇತಿಹಾಸ ನಡೆದಿದೆ. ಋಷಿಗಳು ತಪಸ್ಸು ಮಾಡಿದ್ದಾರೆ, ಅನೇಕ ದೇವಾನುದೇವತೆಗಳು ಹುಟ್ಟಿದ್ದಾರೆ. ಅವೆಲ್ಲವನ್ನು ನಾವು ಚಿಂತನೆ ಮಾಡೋಣ, ಅವರುಗಳ ಕಥೆಗಳಿಂದ ನಾವು ಕಲಿಯೋಣ. ಇನ್ನು ವಿವಿಧ ಸಂಪ್ರದಾಯಗಳ ಬಗ್ಗೆ ತಿಳ್ಕೊಳ್ಳೋಣ. ಅಂದರೆ ಹಿಂದೂ ಧರ್ಮದ ಬಗ್ಗೆ ಆಗಲಿ, ಬುದ್ಧ ಧರ್ಮ ಬಗ್ಗೆ ಆಗಲಿ, ಜೈನ ಧರ್ಮದ ಬಗ್ಗೆ ಆಗಲಿ, ಶ್ರೀ ಸಂಪ್ರದಾಯ ಬಗ್ಗೆ ಆಗಲಿ, ವೈಷ್ಣವ ಸಂಪ್ರದಾಯ ಬಗ್ಗೆ ಆಗಲಿ, ಶಾಕ್ತ ಸಂಪ್ರದಾಯ ಬಗ್ಗೆ ಆಗಲಿ, ಹಲವು ಸಂಪ್ರದಾಯಗಳ ಬಗ್ಗೆ ತಿಳ್ಕೊಳ್ಳೋಣ. ಮತ್ತೆ ಹಲವು ದೇವಸ್ಥಾನಗಳ ಬಗ್ಗೆನೂ ತಿಳ್ಕೊಳ್ಳೋಣ. ಅವುಗಳ ವಿಶಿಷ್ಟತೆ, ಅವುಗಳ ಮಹತ್ವ, ಅಲ್ಲಿ ಹೋಗ್ಬಿಟ್ಟು ಯಾವ ಸ್ತೋತ್ರ ಪಾರಾಯಣ ಮಾಡೋಣ ಅಂತ ಹೇಳ್ಬಿಟ್ಟು. ಕೆಲವೊಮ್ಮೆ ನಾವು ದೇವಸ್ಥಾನಗಳಿಗೆ ಹೋಗಿರ್ತೀವಿ, ಬಟ್ ಅಲ್ಲಿರೋ ದೇವರ ಬಗ್ಗೆ ಆಗಲಿ, ಅಲ್ಲಿರೋ ದೇವಸ್ಥಾನಗಳ ಬಗ್ಗೆ ಆಗಲಿ ನಮ್ಗೆ ಅಷ್ಟೊಂದು ತಿಳಿದಿರಲ್ಲ. ಆಯ್ತಾ? ಅಲ್ಲಿರೋ ಮಹತ್ವ ಬಗ್ಗೆನೂ ತಿಳಿದಿರಲ್ಲ. ನಾವು ಸುಮ್ಮನೆ ಒಂಥರ ಮ್ಯೂಸಿಯಂ ಥರ ಹೋಗಿ ಬರ್ತೀವಿ ಹೊರತು ಅಲ್ಲಿರೋ ಬಗ್ಗೆ ಏನು ತಿಳ್ಕೊಳಕ್ಕೆ ಆಗೋದಿಲ್ಲ, ಮತ್ತೆ ಆಗೋಕ್ಕೂ ಒಬ್ಬೊಬ್ರು ಪ್ರಯತ್ನ ಪಡೋದಿಲ್ಲ. ಸೊ ಏನಂದ್ರೆ ದೇವಸ್ಥಾನಕ್ಕೆ ಹೋದ್ರೆ ಅಲ್ಲಿರೋ ಮಹತ್ವ ಬಗ್ಗೆ ತಿಳ್ಕೊಳ್ಬೇಕು, ಅಲ್ಲಿರೋ ವಿಗ್ರಹ ವಿಶಿಷ್ಟತೆ ಬಗ್ಗೆ ತಿಳ್ಕೊಳ್ಬೇಕು, ಅಲ್ಲಿರೋ ಸ್ತೋತ್ರ ಪಾರಾಯಣ ಬಗ್ಗೆ ತಿಳ್ಕೊಬೇಕು, ಅಲ್ಲಿರೋ ಬಗ್ಗೆ ದೇವರು ಇತಿಹಾಸ ಕಥೆಗಳ ಬಗ್ಗೆ ತಿಳ್ಕೊಳ್ಬೇಕು. ಅದ್ರ ಬಗ್ಗೆ ನಾವಿದರಲ್ಲಿ ಈ ಚಾನೆಲಲ್ಲಿ ಚಿಂತನೆ ಮಾಡೋಣ.
ಮತ್ತು ವಿವಿಧ ಹಬ್ಬಗಳಾಗಲಿ ವ್ರತಗಳ ಬಗ್ಗೆ ತಿಳ್ಕೊಳ್ಳೋಣ, ಮತ್ತು ಸ್ತೋತ್ರ ಮಂತ್ರ ಭಜನೆಗಳ ಅರ್ಥಪೂರ್ವಕವಾಗಿ ತಿಳ್ಕೊಳ್ಳೋಣಕ್ಕೆ. ನನಗೆ ಎಲ್ಲರೂ ಹೇಳ್ತಾರೆ ನನಗೆ ಸ್ತೋತ್ರ ಓದೋಕ್ಕೆ ಆಗ್ತಾ ಇಲ್ಲ ಅಂತೇಳ್ಬಿಟ್ಟು. ನಾನು ಹೇಳ್ತೀನಿ, ಯಾಕಂದರೆ ಅವ್ರಿಗೆ ಯಾಕೆ ಕಷ್ಟ ಆಗುತ್ತೆ ಅಂದರೆ ಅದ್ರ ಹಿಂದ್ಗಡೆ ಇರೋ ಕಥೆಗಳ ಬಗ್ಗೆ ಆಗಲಿ, ಅದ್ರ ಹಿಂದೆ ಇರೋ ಬ್ಯಾಕ್ ಸ್ಟೋರಿ ಬಗ್ಗೆ ತಿಳಿದಿರಲ್ಲ ಅವ್ರಿಗೆ, ಅದರಿರೋ ಮಹತ್ವ ಬಗ್ಗೆನೂ ತಿಳಿದಿರಲ್ಲ, ಮತ್ತು ಯಾವ ಸ್ತೋತ್ರ ಎಲ್ಲಿ ಯಾವಾಗ ಓದ್ಬೇಕಂತನೂ ಗೊತ್ತಿರಲ್ಲ. ಸೊ ಯಾವಾಗ ನಮಗೆ ಸ್ತೋತ್ರ ಓದೋದು ಈಸಿ ಆಗುತ್ತೆ ಅಂದರೆ ಅದ್ರ ಹಿಂದೆ ಇರೋ ಕತೆ ಬಗ್ಗೆ ತಿಳ್ಕೊಂಡ್ರೆ, ಅದ್ರ ಹಿಂದೆ ಇರೋ ಮಹತ್ವ, ಅದು ಯಾವಾಗ ಯಾವ ಸಿಚುವೇಶನಲ್ಲಿ ಯಾವಾಗ ಮಂತ್ರ ಸೃಷ್ಟಿ ಆಯಿತು ಅಂತ ಅದು ತಿಳ್ಕೊಂಡ್ರೆ ನಾವು ಮಂತ್ರ ಓದೋಕ್ಕೂ ಈಸಿ ಆಗುತ್ತೆ. ಮತ್ತು ಮಂತ್ರ ಓದುವಾಗ ನಮಗೊಂದು ಇಮ್ಯಾಜಿನೇಷನ್ ಸೆಟ್ ಆಗುತ್ತೆ. ಸೊ ಅದರಿಂದ ನಾವು ಸ್ತೋತ್ರ ಓದೋಕ್ಕೆ ಈಸಿ ಆಗುತ್ತೆ. ಇನ್ನು ಹಲವು ಜೀವನ ಚರಿತ್ರೆ ಬಗ್ಗೆ ತಿಳ್ಕೊಳ್ಳೋಣ. ಆಚಾರ್ಯ ಜೀವನ ಚರಿತ್ರೆ ಆಗಿರಲಿ, ಗುರುಗಳ ಜೀವನ ಚರಿತ್ರೆ ಆಗಿರಲಿ, ದಾಸರ ಜೀವನ ಚರಿತ್ರೆ ಆಗಿರಲಿ, ಸಂತರು ನಾಥರು ಅವರೆಲ್ಲರ ಜೀವನ ಚರಿತ್ರೆಯ ಬಗ್ಗೆ ತಿಳ್ಕೊಳ್ಳೋಣ. ಏನಕ್ಕೆ ತಿಳ್ಕೊಳ್ಳೋಣ ಅಂದರೆ ಅವ್ರ ಜೀವನದಲ್ಲಿರೋ ನಡೆದಿರೋ ಘಟನೆಗಳಿಂದ ಅವ್ರ ಲೈಫಾಗಿ ಸಿಚುವೇಶನ್ನ ಯಾವ ಥರ ಹ್ಯಾಂಡಲ್ ಮಾಡಿದರು, ಅವರು ಕಷ್ಟಗಳಿಂದ ಹೇಗೆ ಆಚೆ ಬಂದರು, ಅವರು ದಿನನಿತ್ಯ ಮಾಡ್ತಾ ಇರೋ ಹ್ಯಾಬಿಟ್ಸ್ ಏನಿದ್ವು, ಅವ್ರು ಏನೇನು ಕಲ್ತಿದ್ರು, ಏನೇನು ಕಲಿಸ್ಕೊಟ್ರು ಅವೆಲ್ಲ ತಿಳ್ಕೊಳ್ಳೋಣ. ಹೀಗೆ ಅನೇಕ ಟಾಪಿಕ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಇಷ್ಟು ನನ್ನ ಚಾನೆಲ್ ಬಗ್ಗೆ ಇಂಟ್ರಡಕ್ಷನ್. ನನ್ನಿಂದ ಏನಾದರೂ ಗೊತ್ತಿದ್ದೋ ಗೊತ್ತಿಲ್ಲದೋ ತಪ್ಪಾಗಿದ್ರೆ ದೊಡ್ಡವರು ನನಗೆ ಕ್ಷಮಿಸಬೇಕು. ಈ ಚಾನೆಲ್ನ ಮೇನ್ ಉದ್ದೇಶ ಏನಂದರೆ, ಮೊದಲನೇದಾಗಿ ನಾನು ಏನು ತಿಳ್ಕೊಂಡಿದ್ದೀನಲ್ವಾ ಅದನ್ನು ಹಂಚ್ಕೊಳ್ಳೋಕೆ, ಮತ್ತು ಹೊಸದಾಗಿ ಏನಾದರೂ ಕಲಿಯೋಕೆ, ಮತ್ತು ಇನ್ನೂ ಒಂದು ದೇವ್ರ ಹತ್ರ ನಾನು ಇನ್ನೂ ಹತ್ರ ಆಗೋಕೆ, ಅವೆಲ್ಲ ತಿಳ್ಕೊಳ್ಳೋಣ. ಹೀಗೆ ಅನೇಕ ಟಾಪಿಕ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಇಷ್ಟು ನನ್ನ ಚಾನೆಲ್ ಬಗ್ಗೆ ಇಂಟ್ರಡಕ್ಷನ್. ನನ್ನಿಂದ ಏನಾದರೂ ಗೊತ್ತಿದ್ದೋ ಗೊತ್ತಿಲ್ಲದೋ ತಪ್ಪಾಗಿದ್ರೆ ದೊಡ್ಡವರು ನನಗೆ ಕ್ಷಮಿಸಬೇಕು. ಈ ಚಾನೆಲ್ನ ಮೇನ್ ಉದ್ದೇಶ ಏನಂದರೆ, ಮೊದಲನೇದಾಗಿ ನಾನು ಏನು ತಿಳ್ಕೊಂಡಿದ್ದೀನಲ್ವಾ ಅದನ್ನು ಹಂಚ್ಕೊಳ್ಳೋಕೆ, ಮತ್ತು ಹೊಸದಾಗಿ ಏನಾದರೂ ಕಲಿಯೋಕೆ, ಮತ್ತು ಇನ್ನೂ ಒಂದು ದೇವ್ರ ಹತ್ರ ನಾನು ಇನ್ನೂ ಹತ್ರ ಆಗೋಕೆ. ನಮ್ಮೆಲ್ಲರಿಗೂ ಗುರ್ತು ಈ January 22 ರಾಮ್ಲಾಲಾದು ಪ್ರಾಣ ಪ್ರತಿಷ್ಠಾಪನೆ ಇದೆ ಅಂತ. ಅದೇ ಸಂದರ್ಭದಲ್ಲಿ ನಾಳೆಯಿಂದ ನಾವೊಂದು ಹೊಸ ಸೀರೀಸ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ರಾಮ ಉತ್ಸವ ಅಂತೇಳ್ಬಿಟ್ಟು. ನಾಳೆಯಿಂದ ಒಂದೊಂದಾಗಿ ಹೊಸದಾಗಿ ರಾಮನ ಉತ್ಸವ ಬಗ್ಗೆ, ರಾಮನ ಲೀಲೆಗಳ ಬಗ್ಗೆ ಎಲ್ಲ ಅದ್ರ ಬಗ್ಗೆ ಒಂದು ಉತ್ಸವ ಅಂತೇಳ್ಬಿಟ್ಟು ಪ್ಲೇಲಿಸ್ಟ್ ಕ್ರಿಯೇಟ್ ಮಾಡಿಬಿಟ್ಟು ಅದ್ರ ಜನ್ಮದ ಎಲ್ಲ ನಮ್ಮೆಲ್ಲರಿಗೂ ಗುರ್ತು January 22 ರಾಮ್ಲಾಲಾದ ಪ್ರಾಣ ಪ್ರತಿಷ್ಠಾಪನೆ ಇದೆ. ಈ ಸಂದರ್ಭದಲ್ಲಿ ನಾವೊಂದು ಉತ್ಸವ ಥರ ಮಾಡೋಕ್ಕೋಸ್ಕರ ಈ ವೀಕ್ ಪೂರ್ತಿ ಒಂದು ರಾಮೋತ್ಸವ ಅಂತೇಳ್ಬಿಟ್ಟು ಒಂದು ಸೀರೀಸ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅದರಲ್ಲಿ ನಾವು ಏನೇನು ತಿಳ್ಕೊಳಕ್ಕೆ ಸಿಗುತ್ತೆ ಅಂದರೆ, ರಾಮ ಉತ್ಸವ ಬಗ್ಗೆ, ಅದರಲ್ಲಿ ಸಂಪೂರ್ಣ ರಾಮಾಯಣದಿಂದ ಹಿಡಿದು ಅಯೋಧ್ಯೆ ರಾಮ್ಲಾಲಾ ಮೂರ್ತಿ ಪ್ರತಿಷ್ಠಾಪನೆವರೆಗೆ ಅಯೋಧ್ಯೆಯಲ್ಲಿ ನಡೆದಿರೋ ಘಟನೆಗಳ ಬಗ್ಗೆ, ಮತ್ತು ಈ ಅಯೋಧ್ಯೆ ಕೇಸ್ ಬಗ್ಗೆ, ಅಯೋಧ್ಯೆ ಕೇಸ್ ಹಿಂದೆ ಪರಿಶ್ರಮ ಪಟ್ಟಿರೋ ಜನರ ಬಗ್ಗೆ, ರಾಮಾಯಣದ ಮಹತ್ವ ಬಗ್ಗೆ, ರಾಮನ ಗುಣಗಳ ಬಗ್ಗೆ, ರಾಮನಿಂದ ಕಲ್ತಿರೋ ಪಾಠಗಳ ಬಗ್ಗೆ, ರಾಮನಾಮನ ಮಹತ್ವ ಬಗ್ಗೆ ಇವೆಲ್ಲವೂ ಚಿಂತೆ ಮಾಡ್ಕೊಳ್ಳೋಣ. ರಾಮ್ಲಾಲಾನ ವೆಲ್ಕಮ್ ಮಾಡಬೇಕಂದ್ರೆ ನಾವು ಮೆಂಟಲಿ ಪ್ರಿಪೇರ್ ಆಗಿರ್ಬೇಕಲ್ವಾ. ಸೊ ಭಕ್ತಿಪೂರ್ವಕವಾಗಿ ನಾವೆಲ್ಲ ರಾಮ್ಲಾಲಾ ಬಗ್ಗೆ ತಿಳ್ಕೊಳಕ್ಕೆ ಪ್ರಯತ್ನ ಪಡೋಣ. ಇದಿಷ್ಟು ನನ್ನ ಚಾನೆಲ್ ಬಗ್ಗೆ ಮಾಹಿತಿ. ನನ್ನಿಂದ ಏನಾದರೂ ತಪ್ಪಾಗಿದ್ರೆ ಕ್ಷಮಿಸ್ಬಿಡಿ. ನಾನು ಈ ಚಾನೆಲ್ಗಾಗಲಿ ನನಗಾಗಲಿ ಸಪೋರ್ಟ್ ಮಾಡೋಕ್ಕೆ ಪ್ಲೀಸ್ ಹೆಲ್ಪ್ ಮಾಡಿ. ಈ ಚಾನೆಲ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಷಯ ನಾನು ಮಾತಾಡುತ್ತಿರೋ ವಿಷಯ ನಿಮಗೇನಾದರೂ ಇಷ್ಟ ಆದರೆ, ನನ್ನ ವೀಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ, ಫ್ಯಾಮಿಲಿ ಮೆಂಬರ್ಸ್ಗೆ ನನ್ನ ವೀಡಿಯೋಸ್ ಶೇರ್ ಮಾಡಿ, ಮತ್ತು ಮುಂದೆ ಬರೋ ಎಲ್ಲ ವೀಡಿಯೋಸ್ನೂ ನಿಮ್ಗೆ ಗೊತ್ತಾಗಬೇಕಂದ್ರೆ ಬೆಲ್ ನೋಟಿಫಿಕೇಷನ್ನು ಒತ್ತಿರಿ. ಏನಾದರೂ ತಪ್ಪಾಗಿದ್ರೆ ಕ್ಷಮಿಸ್ಬಿಡಿ. ಥ್ಯಾಂಕ್ ಯು.